ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜೀ ಕನ್ನಡ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸರ್ಕಾರಿ ಭೂಮಿ ಖಾಸಗಿ ಬಿಲ್ಡರ್ಗೆ ಅಕ್ರಮವಾಗಿ ನೋಂದಣಿಯನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಅಕ್ರಮವಾಗಿ ನೋಂದಣಿಯನ್ನ ಮಾಡಿದ್ದ ಸಬ್ ರಿಜಿಸ್ಟರ್ ಬೆಂಗಳೂರು ಪೂರ್ವ ತಾಲೂಕು ವಡೇರಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ವೆ ನಂಬರ್ 14ರಲ್ಲಿರುವಂತಹ 47 ಎಕರೆ 38 ಗುಂಟೆ ಜಮೀನು ಬಿಡಿಎ ಜಮೀನು ಖಾಸಗಿ ಬಿಲ್ಡರ್ಗೆ ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಅನ್ನ ಮಾಡಲಾಗಿದೆ. ಸಬ್ ರಿಜಿಸ್ಟ್ರಾರ್ ಸತೀಶ್ ಅಕ್ರಮ ಸಾಬೀತು ಹಿನ್ನೆಲೆ ಇದೀಗ ಅಮಾನತನ್ನ ಮಾಡಲಾಗಿದೆ. ಬಾಣಸವಾಡಿ ಸಬ್ ರಿಜಿಸ್ಟ್ರಾರ್ ಸತೀಶ್ ಕುಮಾರ್ ಅವರನ್ನ ಅಮಾನತು ಮಾಡಿರುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಭ್ರಷ್ಟ ಸಬ್ ರಿಜಿಸ್ಟ್ರಾರ್ ಅಕ್ರಮ ನೋಡಿ ಖುದ್ದು ಮುದ್ರಾಂಕ ಮಹಾಪರಿವೀಕ್ಷಕ ಎಂಪಿ ಮುಹಿಲನ್ ಶಾಕ್ ಆಗಿದ್ದಾರೆ. ಬೆಂಗಳೂರು ಪೂರ್ವ ತಾಲೂಕು ವಡೇರಹಳ್ಳಿ ಗ್ರಾಮದ ಸರ್ವೆ ನಂಬರ್ 14ರಲ್ಲಿರುವಂತಹ 47 ಎಕರೆ 38 ಗುಂಟೆ ವಿಸ್ತೀರ್ಣದ ಜಮೀನು ಇದಾಗಿದ್ದು, ಈಗಾಗಲೇ ಸದರಿ ಜಮೀನು ಬಡಾವಣೆ ನಿರ್ಮಾಣ ಹಾಗೂ ಫೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣಕ್ಕೆ ಬಿಡಿಎ ಸ್ವಾಧೀನಪಡಿಸಿಕೊಂಡಿದೆ. ಆದರೆ ಬಾಣಸವಾಡಿ ಭ್ರಷ್ಟ ಸಬ್ ರಿಜಿಸ್ಟರ್ ಬಿಡಿಎ ಸ್ವಾಧೀನದಲ್ಲಿದ್ದಂತಹ ಜಮೀನು ಖಾಸಗಿ ಬಿಲ್ಡರ್ಗೆ ಸೇಲ್ ಮಾಡಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಬಾಣಸವಾಡಿ ಸಬ್ ರಿಜಿಸ್ಟರ್ ಸತೀಶ್ ರಿಂದ ಅಕ್ರಮ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಅವರನ್ನ ಅಮಾನತು ಕೂಡ ಮಾಡಲಾಗಿದೆ. ವಡೇರಹಳ್ಳಿ ಗ್ರಾಮ ಸರ್ವೆ ನಂಬರ್ 14ರಲ್ಲಿ 47 ಎಕರೆ 38 ಗುಂಟೆ ಬಿಡಿಎ ಸ್ವಾಧೀನ ಆಗಿರುತ್ತೆ. ಪೆರಿಫೆರಲ್ ರಿಂಗ್ ರೋಡು ಮತ್ತು ಬಡಾವಣೆ ತಿರುಗಿ ಅಕ್ವೇರ್ ಆಗಿರುತ್ತೆ. ಪಾಣಿಲೂ ಎಂಟ್ರಿ ಮಾಡಿದ್ದಾರೆ. ಆದರೂ ಸಹ ಈ ಭ್ರಷ್ಟ ಬಾಣಸವಾಡಿ ಸಬ್ ರಿಜಿಸ್ಟರ್ ಅಂತ ಸತೀಶ್ ಅವರು ಪಾಣಿನ ತಿರುಚಿ, ಅಂದರೆ ಪಾಣಿನ ಎಡಿಟ್ ಮಾಡಿಬಿಟ್ಟು ಅಕ್ವೇರ್ ಆಗಿರೋಂಥ ಪಾಣಿಲಿ ಲೀಸ್ಟ್ ಇರುತ್ತೆ, ಅದನ್ನು ಎಡಿಟ್ ಮಾಡಿ ರಿಜಿಸ್ಟರ್ ಮಾಡಿಕೊಡ್ತಾರೆ. ಖಾತೆದಾರರು ಅಲ್ಲದೇ ಇರೋದಂಥವ್ರನ್ನ ಬಂದು ರಿಜಿಸ್ಟರ್ ಮಾಡಿ ಬರೀ ಕೇವಲ ಆಧಾರ್ ಕಾರ್ಡಲ್ಲಿ ಬಂದು ತಂದು ರಿಜಿಸ್ಟರ್ ಮಾಡ್ತಾರೆ. ವಂಶವೃಕ್ಷ ಇಲ್ಲ, ಏನೂ ಇಲ್ಲ, ಅವ್ರು ಯಾರು ಅಂತ ಏನೂ ಗೊತ್ತಿಲ್ಲ. ಆದರೂ ಸಹ ಜೈಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಒಂದು ಪ್ರತಿಷ್ಠಿತ ಬಿಲ್ಡರ್ಸ್ಗೆ ಅದನ್ನು ಜೈಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಆದ್ದರಿಂದ ನಾನು ಇದರಿಂದೆ IGRಗೂ ದೂರು ಕೊಟ್ಟಿದ್ದೆ. ನಾನು ಅದರಂತೆ IGR ಅವರು ಭ್ರಷ್ಟ ಸತೀಶ್ ಅವ್ರನ್ನ ಪ್ರಾಥಮಿಕ ತನಿಖೆಯಲ್ಲಿ ಆರೋಪ ಮಾಡಿ ಸಾಬೀಸಾಗಿರೋದ್ರಿಂದ ಅವ್ರನ್ನ ವಜಾ ಮಾಡಿಡ್ತಾರೆ. ಬೆಂಗಳೂರು ಪೂರ್ವ ತಾಲೂಕು ವಡೇರಹಳ್ಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಏನಿದು ಆರೋಪ, ಯಾವಾಗ ನೋಂದಣಿ ಮಾಡಿಸಿದ್ದು, ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ? ತೇಜಸ್ವಿನಿ, ಇದು ಅತಿ ದೊಡ್ಡ ಒಂದು ಭ್ರಷ್ಟಾಚಾರದ ಒಂದು ಪ್ರತ್ಯಕ್ಷ ಸಾಕ್ಷಿ. ಯಾಕಂತಂದ್ರೆ ಸಬ್ ರಿಜಿಸ್ಟ್ರಾರ್ಗಳು ಯಾರ ಜಮೀನ್ ತಗೊಂಡೋದ್ರು ರಿಜಿಸ್ಟ್ರೇಷನ್ ಮಾಡ್ಬಿಡ್ತಾರೆ, ದಾಖಲಾತಿಗಳನ್ನ ಪರಿಶೀಲನೆ ಮಾಡೋದಿಲ್ಲ ಅನ್ನುವಂತ ಹಲವು ಆರೋಪಗಳನ್ನ ನಾವು ಕೇಳ್ಕೊಂಡ್ ಬಂದಿದ್ವಿ. ಇತ್ತೀಚೆಗಷ್ಟೇ ಇನ್ಫೋಸಿಸ್ ನ ಜಮೀನಿಗೆ ಸಂಬಂಧಪಟ್ಟಂತೆ, ಪರಬಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆ ಸಂಬಂಧಪಟ್ಟಂತನೂ ಕೂಡ ಏನು ಸಿಸ್ಟಮ್ ಕಾವೇರಿ 2 ಇದೆ, ಅದರ ಅಡಿನಲ್ಲಿ ಕೋರ್ಟ್ ಸಂಬಂಧಪಟ್ಟಂತಹ ಒಂದು ಸಿಸ್ಟಮ್, ಅಂದ್ರೆ ಅದರಲ್ಲಿ ಒಂದು ಸಾಫ್ಟ್ವೇರ್ ನಲ್ಲಿ ಅವಕಾಶ ಇರ್ತದೆ ಅದಕ್ಕೆ ಸಂಬಂಧಪಟ್ಟ ತಿದ್ದುಪಡಿ ಮಾಡ್ಲಿಕ್ಕೆ. ಆ ತಿದ್ದುಪಡಿನ ಮಾಡಿ ಅಂತ ಅಕ್ರಮ ಎಸಗಿ ಅದನ್ನ ಪರಬಾರೆ ಮಾಡಿದ ಪ್ರಕರಣ ಈಚೆ ಬಂದು ಸಸ್ಪೆನ್ಷನ್ ಕೂಡ ಆಗಿರ್ತಾರೆ. ತುಂಬಾ ಒಂದಷ್ಟು ಸಬ್ ರಿಜಿಸ್ಟ್ರಾರ್ ಗಳನ್ನ ಸಸ್ಪೆಂಡ್ ಕೂಡ ಮಾಡಿರುವಂತದ್ದು. ಆ ಪ್ರಕರಣ ನಡೆದ ಹಿನ್ನೆಲೆ ಈ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು. ಈಗ ಏನಪ್ಪಾ ಅಂತಂದ್ರೆ ಬಾಣಸವಾಡಿ ಸಬ್ ರಿಜಿಸ್ಟ್ರಾರ್ ಸತೀಶ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಜಾಗ ಏನಿದೆ ಇದರ ದಾಖಲೆಗಳನ್ನು ಯಾವುದನ್ನೂ ಪರಿಶೀಲನೆ ಮಾಡಿದ್ರೆ ಕೇವಲ ಆಧಾರದ ಮೇಲೆ ಆಧಾರನ ತೆಗೆದುಕೊಂಡು ಬಂದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಟ್ಬಿಟ್ಟಿದ್ದಾರೆ ಬಿಲ್ಡರ್ಗೆ ಅನ್ನುವಂತ ಒಂದು ದೂರನ್ನ ಸಾಮಾಜಿಕ ಹೋರಾಟ ಮಂಜುನಾಥ್ ಅವ್ರು ಕೊಟ್ಟಿದ್ರು. ಅದರ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿದಾಗ ಶಿವಾಜಿನಗರದ ಏನು ಆ ಒಂದು ರಿಜಿಸ್ಟ್ರಾರ್ ಇರ್ತಾರೆ, ಅವರು ಸಬ್ ರಿಜಿಸ್ಟ್ರಾರ್ ಈ ಒಂದು ತನಿಖೆಯನ್ನ ನಡೆಸಿದ ಸಂದರ್ಭದಲ್ಲಿ ಈ ಬಾಣಸವಾಡಿ ಸಬ್ ರಿಜಿಸ್ಟ್ರಾರ್ ಆಗಿರೋ ಸತೀಶ್ ಅವರ ಅಕ್ರಮ ಸಾಬೀತಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವರನ್ನ ಅಮಾನತು ಮಾಡಿ IGR ಅವರು ಆದೇಶವನ್ನ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು 1 ಎಕರೆ ಅಲ್ಲ, 2 ಎಕರೆ ಅಲ್ಲ, 47 ಎಕರೆ. ಇವತ್ತು ಬೆಂಗಳೂರಿನಲ್ಲಿ ಭೂಮಿಯ ಬೆಲೆ ಗಗನದಲ್ಲಿರುವಂತದ್ದು. ಅದನ್ನು ಕೂಡ 47 ಎಕರೆ. ಇದು ಬಿಡಿಎ ಪೆರಿಫೆರಲ್ ರಿಂಗ್ ರೋಡ್ ಮತ್ತೆ ಬಡಾವಣೆ ನಿರ್ಮಾಣ ಮಾಡ್ಲಿಕ್ಕೆ ಆಲ್ರೆಡಿ ಅದನ್ನ ಅಕ್ವಿಸಿಷನ್ ಮಾಡಿರುತ್ತದೆ, ಅಂದ್ರೆ ಸ್ವಾಧೀನಪಡಿಸಿಕೊಂಡಿರುತ್ತೆ. ಬಿಡಿಎ ಸ್ವಾಧೀನಪಡಿಸಿಕೊಂಡಿರುವ ಈ ಜಮೀನಿಗೆ ಪಹಣಿಯನ್ನ ಇವರು ಸಾಫ್ಟ್ವೇರ್ ನಲ್ಲಿ ತಿದ್ದುಪಡಿ ಮಾಡಿ ತಿದ್ದುಪಡಿಗೊಂಡಂತಹ ಒಂದು ದಾಖಲೆಗಳನ್ನ ತೆಗೆದುಕೊಂಡು ಯಾವುದೇ ರೀತಿಯಾದಂತಹ ವಂಶವೃಕ್ಷ ಆಗಿರ್ಬೋದು, ಖಾತಾದಾರರ ಖಾತೆಯನ್ನು ಪರಿಶೀಲನೆ ಮಾಡಿದರೆ ಕೇವಲ ಒಂದು ಏನು ಆಧಾರದ ಮೇಲೆನೆ ಇವರು ರಿಜಿಸ್ಟರ್ ಮಾಡಿಕೊಟ್ಟಿರುವುದು ಪತ್ತೆ ಆಗಿರುವಂತದ್ದು. ಅದನ್ನ ತನಿಖೆ ನಡೆಸುವಂತ ತನಿಖಾಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಇವರು ಬಹಳಷ್ಟು ಏನಂದ್ರೆ ಸರ್ಕಾರಿ ಆದೇಶಗಳನ್ನ ಪಾಲಿಸಿಲ್ಲ, ಜೊತೆಗೆ
ಸರ್ಕಾರದ 28 ದಸ್ತಾವೇಜುಗಳು ಅಂದ್ರೆ ಫೈಲ್ಸ್ಗಳು ಅವುಗಳನ್ನ ಈ ತಂತ್ರಾಂಶ ಅಂದ್ರೆ ಏನು ಗ್ರಾಮ ಪಂಚಾಯತಿ ಒಳಪಡುವಂತಹ ಏನು ದಸ್ತಾವೇಜುಗಳಿರ್ತವೆ ಅವನ್ನ ಈ ಸ್ವತ್ತುಗಳನ್ನ ಪರಿಶೀಲನೆ ಮಾಡಿದ್ರೆ ನೋಂದಣಿ ಕೂಡ ಮಾಡಿರೋದು ಪತ್ತೆ ಆಗಿರುತ್ತದೆ. ಆ ಹಿನ್ನೆಲೆಯಲ್ಲಿ ಈಗ ಭ್ರಷ್ಟ ಸತೀಶ್ ಅವರನ್ನ ಅಮಾನತು ಮಾಡಿ ಇಲಾಖಾ ಒಂದು ತನಿಖೆಗೆ ಆದೇಶವನ್ನ ಹೊರಡಿಸಿರುವಂತದ್ದು ಇದು ಬಹಳ ದೊಡ್ಡ ಮಟ್ಟದ ಒಂದು ಆಕ್ಷನ್ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಆಕ್ಷನ್ ತೆಗೆದುಕೊಂಡ ನಂತರ ಈಗಾಗಲೇ ಹಲವು ಪ್ರಕರಣಗಳು ಈ ರೀತಿ ಸಬ್ ರಿಜಿಸ್ಟ್ರಾರ್ಗಳು ಅಕ್ರಮಗಳು ಎಸಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಪತ್ತೆ ಆಗ್ತಿರುವಂತದ್ದು. ಅವರು ಮಾಡಿರುವಂತಹ ಸೇಲ್ ಡೀಡ್ಗಳು ಏನ್ ಮಾಡಿರ್ತಾರೆ ಅದನ್ನ ಕ್ಯಾನ್ಸಲೇಷನ್ ಮಾಡಬೇಕು ಎನ್ನುವಂತ ಆಗ್ರಹ ಕೂಡ ಈಗ ವ್ಯಕ್ತವಾಗಿದೆ ತೇಜಸ್ವಿನಿ. ಯಾಕಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ನೋಡ್ಬೋದು ಸಾಕಷ್ಟು ಅಲ್ಲಿ ಯಾವಾಗಲೂ ಕೂಡ ಭ್ರಷ್ಟಾಚಾರ ಬಹಳಷ್ಟು ನಡೆಯುತ್ತೆ ಅನ್ನುವಂತ ಆರೋಪ ಸದಾ ನಮಗೆ ಕೇಳಿ ಬರ್ತದೆ. ಈ ಹಿನ್ನೆಲೆಯಲ್ಲಿ ದಕ್ಷ ಪ್ರಾಮಾಣಿಕರಾಗಿರುವಂತಹ IGR ಏನು ಮುಲೈ ಮಹಿಲನ್ ಅಂತ ಇದ್ದಾರೆ ಅವರು ಇವತ್ತು ಆದೇಶವನ್ನ ಹೊರಡಿಸಿರುವಂತದ್ದು. ಈ ಆದೇಶದ ಪ್ರಕಾರ ಇವರ ಅಮಾನತು ಮಾಡಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಆದೇಶವನ್ನ ಮಾಡಿರುವಂತದ್ದು. ಹೀಗಾಗಿ ಸರ್ಕಾರಿ ಜಮೀನು ಅದು ಕೂಡ 47 ಎಕರೆ ಅಷ್ಟು ದೊಡ್ಡ ಒಂದು ಜಾಗವನ್ನ ಇವತ್ತು ಉಳಿದಿದೆ. ಈ ಒಂದು ಹೋರಾಟವನ್ನು ಮಾಡಿರುವಂತ ಹೋರಾಟಗಾರರಿಗೆ ಶ್ಲಾಘನೆ ಸಲ್ಲಿಸಬೇಕಾಗ್ತದೆ. ಸಭೆ ನಂಬರ್ 14ರಲ್ಲಿ 47 ಎಕರೆ 38 ಗುಂಟೆ ಜಮೀನು ಇರುವಂತದ್ದು. ಇದು ಪೂರ್ವ ತಾಲೂಕು ವಡೇರಹಳ್ಳಿ ಗ್ರಾಮದ ಒಂದು ಸರ್ವೆ ನಂಬರ್ ಅಲ್ಲಿ ಬರುವಂತ ಅತಿ ದೊಡ್ಡ ಜಾಗ. ಈ ಜಾಗವನ್ನ ಖಾಸಗಿ ಬಿಲ್ಡರ್ ಅವರಿಗೆ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಟ್ಟಿರುವಂತ ಆರೋಪ ಈಗ ಸಾಬೀತಾಗಿದೆ. ಇವ್ರ ಮೇಲೆ ಆಕ್ಷನ್ ಆಗಿದೆ ತೇಜಸ್ವಿನಿ. ಓಕೆ ಪ್ರಸನ್ನ, ಇದೀಗ ಆರೋಪ ಸಾಬೀತಾಗಿದೆ. ಅವರನ್ನ ಅಂದ್ರೆ ಅಧಿಕಾರಿ ಏನಿದ್ರು ಅವರನ್ನ ಈಗಾಗಲೇ ಅಮಾನತು ಕೂಡ ಮಾಡಲಾಗಿದೆ. ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಅದ್ರ ಜೊತೆಗೆ ಈ ಹಿಂದೆಯೂ ಏನಾದ್ರೂ ಈ ರೀತಿ ಮಾಡಿದ್ರಾ ಇವರು ಅಂತ? ಈಗ ಇವ್ರನ್ನ ಅಮಾನತು ಮಾಡಿರುವ ಆದೇಶದ ಹಿನ್ನೆಲೆಯಲ್ಲಿ ಇವ್ರು ಯಾವ್ಯಾವ ಒಂದು ದಾಖಲೆ ಯಾವ್ಯಾವ ಭೂಮಿಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ದಾರೆ ಕಳೆದ ಒಂದು 6 ತಿಂಗಳಲ್ಲಿ ಇವರು ಅಧಿಕಾರ ವಹಿಸಿಕೊಂಡಂತ ಅವಧಿನಲ್ಲಿ ಯಾವೆಲ್ಲ ಒಂದು ರಿಜಿಸ್ಟ್ರೇಷನ್ ಗಳನ್ನ ಮಾಡ್ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಭೂಮಿಗಳ ಒಂದು ಪರಿಶೀಲನೆ ಮತ್ತೆ ಪುನರ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ್ದಾರ ವ್ಯತ್ಯಾಸ ಇದೆಯಾ ಅಥವಾ ಯಾಕಂತಂದ್ರೆ ಈಗ ಕಾವೇರಿ ಈ ತಂತ್ರಾಂಶ ಬಂದ ನಂತರ ಈ ಖಾತಾ ಆಧಾರದ ಮೇಲೆ ಸಬ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು. ಈ ಖಾತಾ ಇಲ್ಲ ಅಂದ್ರೆ ಸಬ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಯಾವ ಖಾತಾ ಈ ರಿಜಿಸ್ಟ್ರೇಷನ್ ಇರುವಂತಹ ಈ ಖಾತಾವನ್ನ ಅಟ್ಯಾಚ್ ಮಾಡಿ ಅದಕ್ಕೆ ಪೂರಕವಾಗಿ ಯಾವುದೇ ನೋಂದಣಿ ಆಗ್ಬೇಕಾದ್ರೆ ಪೂರಕ ದಾಖಲೆಗಳನ್ನ ಯಾವ್ದನ್ನ ಅಟ್ಯಾಚ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಆ ದಾಖಲೆಗಳನ್ನ ಒಂದು ನೈಜತೆಯನ್ನ ಪರಿಶೀಲನೆ ಮಾಡುವಂತದ್ದಕ್ಕೂ ಕೂಡ IGR ಅವರು ಆದೇಶವನ್ನ ಮಾಡಿರೋದು. ಆ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಇದನ್ನೆಲ್ಲ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಇನ್ನಷ್ಟು ಪ್ರಕರಣಗಳು ಹೊರಬರುವಂತಹ ಸಾಧ್ಯತೆ ಇದೆ ಅಂತ. ಯಾಕಂದ್ರೆ ಸತೀಶ್ ಅವ್ರ ಮೇಲೆ ಬಹಳಷ್ಟು ಕಂಪ್ಲೇಂಟ್ ಇತ್ತು. ಇವರು ಸರ್ಕಾರಿ ಸುತ್ತೋಲೆಗಳನ್ನ ಉಲ್ಲಂಘನೆ ಮಾಡಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ತಾ ಇದ್ದಾರೆ ಅನ್ನುವಂತ ಹಲವು ಆರೋಪಗಳಿತ್ತು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಪ್ರತ್ಯಕ್ಷವಾದ ಸಾಕ್ಷಿ ಈಗ ಸಿಕ್ಕಿರುವಂತದ್ದು. ಈ ವಡೇರಹಳ್ಳಿ ಸರ್ಕಾರಿ ಜಮೀನ್ ಏನಿದೆ ಈ ಜಮೀನನ್ನ ಖಾಸಗಿ ಬಿಲ್ಡರ್ ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದ ನಂತರ ಇವ್ರು ಮಾಡಿರುವಂತ ಹಲವು ಪ್ರಕರಣಗಳನ್ನ ಈಗ ಏನ್ ಮಾಡ್ತಾ ಇದ್ದಾರೆ ಮರು ತನಿಖೆಗೆ ಒಳಪಡಿಸ್ತಿದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ ಇದೊಂದೇ ಪ್ರಕರಣ ಅಲ್ಲ, ಇನ್ನೂ ಅಷ್ಟು ಪ್ರಕರಣಗಳು ನಮಗೆ ಪತ್ತೆ ಆಗಿರೋದು ಏನಂತಂದ್ರೆ ಇನ್ನೂ 2 ಸಬ್ ರಿಜಿಸ್ಟ್ರಾರ್ಗಳು ಬೇರೆ ಸಬ್ ರಿಜಿಸ್ಟ್ರಾರ್ಗಳು ಈ ಸರ್ಕಾರಿ ಭೂಮಿನ ಬೇರೆಯವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರುವಂತ ಪ್ರಕರಣಗಳು ನಮಗೆ ಪತ್ತೆ ಆಗಿರುವಂತದ್ದು. ಅವುಗಳ ದಾಖಲೆ ಮತ್ತೆ ವಿಚಾರಗಳು ಕೂಡ ಈಗ ಜಿ ಕನ್ನಡಗೆ ಲಭ್ಯ ಇದೆ. ಇದನ್ನ ಮತ್ತಷ್ಟು ಜನ ಸಬ್ ರಿಜಿಸ್ಟ್ರಾರ್ಗಳ ಅಕ್ರಮವನ್ನ ಎಕ್ಸ್ಪೋಸ್ ಮಾಡುವಂತ ಕೆಲಸವನ್ನ ಜಿ ಕನ್ನಡ ನ್ಯೂಸ್ ಮುಂದುವರಿಸುತ್ತೆ. ಓಕೆ, ಧನ್ಯವಾದ ಪ್ರಸನ್ನ ದೇವನೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಜಾ ಮಾಡಿರ್ತಾರೆ. ಬೆಂಗಳೂರು ಪೂರ್ವ ತಾಲೂಕು ವಡೇರಳ್ಳಿ ಗ್ರಾಮ ಸರ್ವೆ ನಂಬರ್ 14ರಲ್ಲಿ 47 ಎಕರೆ 38 ಗುಂಟೆ BDA ಸ್ವಾಧೀನ ಇರುತ್ತೆ. ಪೆರಿಪೆಲ್ ರಿಂಗ್ ರೋಡ್ ಮತ್ತೆ ಬಡಾವಣೆ 3ಗೆ ಅಕ್ವೇರ ಇರುತ್ತೆ. ಪಾಣಿಲು